ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನ ಬಳಸಿಕೊಂಡು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು. ಹೌದು ಫ್ರೆಂಡ್ಸ್, ನಾನಿವತ್ತು ಫೇಸ್ ಪ್ಯಾಕಿಗೆ ಅಂತ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಲಿಂಬೆ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಲಿಂಬೆ ರಸವನ್ನು ಕೂಡ ತಗೊಂಡಿದ್ದೀನಿ, ಹಾಗೆ ಮೊಸರು ಕೂಡ ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು, ಲಿಂಬೆ ಹಣ್ಣಿನ ರಸ ಮತ್ತು ಮೊಸರಿಂದ ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು ನಾವು. ತುಂಬ ಚೆನ್ನಾಗಿ ನಮ್ಮ ಮುಖ ಗ್ಲೋ ಆಗಬೇಕು ಅಂತ ಅಂದರೆ ನಾವು ಈ ಪ್ಯಾಕನ್ನು ಹಾಕಲೇಬೇಕಾಗುತ್ತೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಕಡಲೆ ಹಿಟ್ಟು ನಮ್ಮ ಸೌಂದರ್ಯದ ಗುಟ್ಟು ಅಂತಾನೆ ಹೇಳ್ಬೋದು. ಕಡಲೆ ಹಿಟ್ಟು ಹಿಂದಿನ ಕಾಲದಿಂದಲೂ ಕೂಡ ಬಳಸ್ತಾನೆ ಬಂದಿದ್ದಾರೆ. ನಮ್ಮ ಮುಖಕ್ಕೆ, ಮೈಗೆ ಎಲ್ಲ ಕೂಡ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇದ್ರು. ಆವಾಗಿನ ಕಾಲದಲ್ಲಿ ಯಾವುದೇ ರೀತಿಯ ಸೋಪುಗಳು ಇರ್ತಾ ಇರಲಿಲ್ಲ, ಹಾಗಾಗಿ ಕಡಲೆ ಹಿಟ್ಟನ್ನು ಅವರು ಸೋಪನ್ನಾಗಿ ಉಪಯೋಗಿಸ್ತಾ ಇದ್ರು. ಕಡಲೆ ಹಿಟ್ಟು ಆಳವಾಗಿ ಸ್ವಚ್ಛಗೊಳಿಸುತ್ತೆ. ಕಡಲೆ ಹಿಟ್ಟು ಡೆಡ್ ಸ್ಕಿನ್ನನ್ನು ತೆಗೆದುಹಾಕುತ್ತೆ, ಅಂದರೆ ಸತ್ತ ಚರ್ಮದ ಕೋಶಗಳನ್ನು ಇದು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಅಂದರೆ ತೆಗೆದುಹಾಕುತ್ತೆ. ಚರ್ಮದ ಟೋನನ್ನು ಸುಧಾರಿಸುತ್ತೆ, ಹಾಗೆ ಚರ್ಮಕ್ಕೆ ತೇವಾಂಶವನ್ನು ನೀಡುತ್ತೆ. ಅತಿಯಾದ ಎಣ್ಣೆಯ ಉತ್ಪಾದನೆಯನ್ನು ನಿಯಂತ್ರಿಸುತ್ತೆ. ತುಂಬಾ ಕೆಲವೊಬ್ಬರಿಗೆ ಐಲಿ ಸ್ಕಿನ್ ಇರುತ್ತೆ. ಐಲಿ ಸ್ಕಿನ್ ನೋಡೋಕ್ಕೆ ಆಗಲ್ಲ, ಮುಖ ಫುಲ್ಲು ಯಾವಾಗಲೂ ನೋಡಿದ್ರು ಜಡ್ಡು ಜಿಡ್ಡು ಜಿಡ್ಡು ಥರದ ಇರುತ್ತೆ. ಅದನ್ನು ಕೂಡ ತೆಗೆದುಹಾಕುವಷ್ಟು ಶಕ್ತಿ ಈ ಕಡಲೆ ಹಿಟ್ಟಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಲಿಂಬೆ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. ಮುಖದ ಏನೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ಕೂಡ ನಿಂಬೆಹಣ್ಣು ಬೆಸ್ಟ್ ಅಂತಲೇ ಹೇಳ್ಬೋದು. ನಿಂಬೆಹಣ್ಣನ್ನು ಎಷ್ಟು ಹೊಗಳಿದ್ರೂ ಕೂಡ ಸಾಲದು. ಆರೋಗ್ಯ ವಿಷಯದಿಂದ ಹಿಡಿದು ಸೌಂದರ್ಯದವರೆಗೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಹೌದು ಫ್ರೆಂಡ್ಸ್, ಇದು ಸಿಟ್ರಸ್ ಗುಣವನ್ನು ಹೊಂದಿದೆ. ನಿಂಬೆಹಣ್ಣು ಹಲವಾರು ರೀತಿಯಿಂದಲೂ ನಮ್ಮ ತ್ವಚೆಯ ಆರೋಗ್ಯಕ್ಕೆ ಲಾಭಕಾರಿಯಾಗಿದೆ. ಇದರಲ್ಲಿ ವಿಟಮಿನ್ ಇದೆ ಮತ್ತು ರೋಗ ನಿರೋಧಕ ಗುಣಗಳು ಅಧಿಕ ಮಟ್ಟದಲ್ಲಿರುವುದರಿಂದ ಇದನ್ನು ಸೌಂದರ್ಯವರ್ಧಕವಾಗಿಯೂ ಕೂಡ ಬಳಸ್ತಾರೆ ಲಿಂಬೆಹಣ್ಣು ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಮೊಸರನ್ನು ಕೂಡ ತಗೊಳ್ತಾ ಇದ್ದೀನಿ. ಮೊಸರು ಕೂಡ ಹಾಗೆಯೇ, ಮೊಸರು ಆರೋಗ್ಯಕ್ಕೆ ಎಷ್ಟು ಉತ್ತಮವೋ ಅಷ್ಟೇ ಸೌಂದರ್ಯಕ್ಕೂ ಕೂಡ ಉತ್ತಮವಾಗಿರುವಂಥದ್ದು. ಮೊಸರನ್ನು ನಮ್ಮ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಲ್ಯಾಕ್ಟಿಕ್ ಆಮ್ಲ ಇದೆ, ಹಾಗೆ ವಿಟಮಿನ್ ಬಿ, ಇನ್ನೂ ಹಲವಾರು ಪೋಷಕಾಂಶಗಳನ್ನು ಮೊಸರು ಒಳಗೊಂಡಿದೆ. ಇದನ್ನೇ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೋಬಹುದು. ಇದು ತ್ವಚೆಯನ್ನು ತೇವಾಂಶಗೊಳಿಸುತ್ತೆ, ಹಾಗೆಯೇ ಫಳಫಳ ಅಂತ ಹೊಳೆಯುವಂತೆ ಕೂಡ ಮಾಡುತ್ತೆ. ಡೆಡ್ ಸ್ಕಿನ್ನನ್ನು ತೆಗೆದುಹಾಕುತ್ತೆ. ಕಣ್ಣಿನ ಕೆಳಗಿರುವ ಡಾರ್ಕ್ ಸರ್ಕಲನ್ನು ಕೂಡ ತೆಗೆದುಹಾಕುವಷ್ಟು ಶಕ್ತಿ ಈ ಮೊಸರಿಗಿದೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗಂತೂ ಡಾರ್ಕ್ ಸರ್ಕಲ್ ತುಂಬಾ ಇರುತ್ತೆ. ಈ ಮೊಸರನ್ನು ಅವರು ಡೈಲಿ ಕೂಡ ಯೂಸ್ ಮಾಡ್ತಾ ಬರೋದ್ರಿಂದ ಕಣ್ಣಿನ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ಇರುತ್ತೆ, ಅದನ್ನೆಲ್ಲ ಮೊಸರೆಲ್ಲ ಯೂಸ್ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಅವ್ರಿಗೆ ಕಲರ್ ಬರುತ್ತೆ. ಡಾರ್ಕ್ ಸರ್ಕಲ್ ಎಲ್ಲ ರಿಮೂವ್ ಆಗುತ್ತೆ, ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ತುಂಬ ಒಳ್ಳೆ ರಿಸಲ್ಟನ್ನು ಕೊಡುವಷ್ಟು ಶಕ್ತಿ ಈ ಮೊಸರಿಗಿದೆ. ಕೆಲವೊಬ್ಬರು ಮುಖಗಳಲ್ಲಿ ತುಂಬಾ ನರಿಗೆಗಳು ಕಾಣಿಸ್ತಾ ಇರುತ್ತೆ. ಆ ನರಿಗೆಯನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ತುಂಬ ಏಜ್ ಆದವ್ರ ಥರ ಕಾಣಿಸ್ತಾ ಇರ್ತಾರೆ, ನರಿಗೆ ಥರ ಆಗಿ ಮುಖದಲ್ಲಿ ನರಿಗೆ ಥರ ಕಾಣಿಸ್ತಾ ಇರುತ್ತೆ. ಏಜ್ ಆದವ್ರ ಥರ ಕಾಣಿಸ್ತಾ ಇದ್ದಾರೆ, ಅದು ಏಜನ್ನು ಕೂಡ ರಿಮೂವ್ ಮಾಡಿ ಯಂಗ್ ಥರ ಮಾಡುತ್ತೆ ಈ ಮೊಸರು. ಕಡಲೆ ಹಿಟ್ಟು ಇರ್ಬೋದು, ಲಿಂಬೆ ರಸ ಇರ್ಬೋದು, ಹಾಗೆ ಮೊಸರು ಇರ್ಬೋದು, ಇದು ಸೌಂದರ್ಯಕ್ಕೆ ಹೇಳಿ ಮಾಡಿಸಿರೋ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಮುಖ ಗ್ಲೋ ಆಗಿ ಬರಬೇಕು ಅಂತ ಅಂದರೆ ಮನೇಲೇ ನಾವು ಸುಲಭವಾಗಿ ಈ ಫೇಸ್ ಪ್ಯಾಕ್ಗಳನ್ನು ಹಾಕೋಬೋದು. ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ರೋಸ್ ವಾಟರನ್ನು ಕೂಡ ತಗೊಳ್ತಾ ಇದ್ದೀನಿ. ಇದನ್ನು ಗುಲಾಬಿ ನೀರು ಅಂತ ಕೂಡ ಕರೀತಾರೆ. ಗುಲಾಬಿ ಹೂವಿನ ಪಕಳೆಗಳನ್ನು ನೀರಿನಲ್ಲಿ ನೆನೆಸಿ ಮಾಡಿದಂಥ ಸುವಾಸನೆ ಭರಿತವಾದಂಥ ಸೌಂದರ್ಯವರ್ಧಕ ದ್ರವ ಅಂತ ಅಂದರೆ ಇದು ರೋಸ್ ವಾಟರ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಕ್ಲೀನ್ ಆದಂಥ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನಿನಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ. ಫೇಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪ್ಯಾಕ್ ಹಾಕ್ಕೊಳ್ಳೋಕ್ಕೆ ಅಂತ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಹೆಚ್ಚಿಗೆ ಬೇಕು ಅಂತಂದರೆ ನೀವು ತೊಗೋಬೋದು. ಕೈಗೆ ಇರ್ಬೋದು, ಕಾಲಿಗೆ ಇರ್ಬೋದು, ಮಸಾಜ್ ಮಾಡೋಕ್ಕೆ ಬೇಕು ಅಂದರೆ ನೀವು ಕ್ವಾಂಟಿಟಿನ ನೀವು ಹೆಚ್ಚಿಗೆ ಮಾಡ್ಕೋಬೋದು. ನಾನು ಫೇಸ್ಗೆ ಆಗಿರೋದ್ರಿಂದ 1 ಟೀ ಸ್ಪೂನಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಸಮ ಪ್ರಮಾಣದಲ್ಲಿ 1 ಟೀ ಸ್ಪೂನಷ್ಟು ಲಿಂಬೆ ರಸವನ್ನು ತೆಗೆದುಕೊಂಡಿದ್ದೀನಿ. ಇವುಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಮಾತ್ರ ರೋಸ್ ವಾಟರನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ಮಾಡ್ಕೊಳ್ಳೋಣ. ಹೀಗೆ ಪೇಸ್ಟ್ ಮಾಡ್ಕೊಂಡಿರೋ ಈ ಪೇಸ್ಟನ್ನು ನಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು.
ನಮ್ಮ ಮುಖಕ್ಕೆ ಆಗಿರ್ಬೋದು, ಇಲ್ಲಾಂದರೆ ಕೈಗೆ ಆಗಿರ್ಬೋದು, ಕಾಲುಗಳಿಗೆ ಆಗಿರ್ಬೋದು, ಕೈಗಳು ತುಂಬಾ ಕಪ್ಪಾಗಿರುತ್ತೆ, ಕಾಲುಗಳು ಕೂಡ ತುಂಬಾ ಕಪ್ಪಾಗಿರುತ್ತೆ. ಬಿಸಿಲಿಗೆ ಓಡಾಡೋದ್ರಿಂದ ತುಂಬಾ ಅಂದರೆ ತುಂಬ ಟ್ಯಾನ್ ಆಗಿರುತ್ತೆ. ಕೈಗಳು ಕಪ್ಪಾಗಿ ಕಾಣಿಸ್ತಾ ಇರುತ್ತೆ. ಕೈಗಳಿಗಾದರೂ ಪ್ಯಾಕ್ ಹಾಕ್ಬೋದು, ಇಲ್ಲ ಕಾಲುಗಳಿಗಾದರೂ ಹಾಕ್ಬೋದು. ಕುತ್ತಿಗೆ ಭಾಗದಲ್ಲಿ ತುಂಬ ಕೆಲವೊಬ್ಬರಿಗೆ ಅಬ್ಸರ್ವ್ ಮಾಡಿರ್ಬೋದು ನೀವು, ತುಂಬ ಅಂದರೆ ತುಂಬ ಕಪ್ಪಾಗಿರುತ್ತೆ. ಕುತ್ತಿಗೆ ಭಾಗ, ಬೆನ್ನಿನ ಭಾಗ ತುಂಬ ಬಿಸಿಲಿಗೆ ಓಡಾಡೋದ್ರಿಂದ ತುಂಬ ಕಪ್ಪಾಗಿರುತ್ತೆ. ಈ ಥರ ಪ್ಯಾಕ್ಗಳನ್ನು ಹಾಕ್ಕೋಬೋದು. ಮುಖಕ್ಕೆ ಕೂಡ ಈ ಥರ ಪ್ಯಾಕನ್ನು ಹಾಕ್ಕೋಬೋದು. ಜೆಂಟ್ಲಿಯಾಗಿ ಈ ಥರ ಪ್ಯಾಕ್ಗಳನ್ನು ಹಾಕ್ಕೊಂಡು 15ರಿಂದ 20 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. 15ರಿಂದ 20 ನಿಮಿಷ ಬಿಟ್ಟ ನಂತರ ಸ್ವಲ್ಪ ಡ್ರೈ ಆಗುತ್ತೆ. ಅದು ಆದ ತಕ್ಷಣ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡ್ತಾ ನಮ್ಮ ಮುಖ ಆಗಿರ್ಬೋದು, ನಮ್ಮ ಕೈ, ಕಾಲು ಅಥವಾ ಕುತ್ತಿಗೆ ಭಾಗ, ಬೆನ್ನು ಭಾಗ ಆಗಿರ್ಬೋದು, ಸರ್ಕ್ಯುಲರ್ ಮೋಷನಲ್ಲಿ ನಾವು ಕ್ಲೀನಾಗಿ ಮಸಾಜ್ ಮಾಡ್ತಾ 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 ನಾವು ಕೈ ಕಾಲುಗಳನ್ನು ಕ್ಲೀನಾಗಿ ತಣ್ಣೀರಲ್ಲಿ ತೊಳ್ಕೊಬೇಕು. ಹೀಗೆ ತೊಳ್ಕೊಳ್ಳೋದ್ರಿಂದ ನಮ್ಮ ಕೈಗಳು, ನಮ್ಮ ಕಾಲುಗಳಾಗಿರ್ಬೋದು, ನಮ್ಮ ಮುಖ ಆಗಿರ್ಬೋದು ತುಂಬಾ ಬದಲಾವಣೆ ಆಗುತ್ತೆ. ಟ್ಯಾನ್ ಆಗಿರುತ್ತೆ, ಹಾಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ, ತುಂಬ ಮುಖ ಬ್ಲ್ಯಾಕ್ ಆಗಿರುತ್ತೆ ಕೆಲವೊಬ್ಬರಿಗೆ. ಹಾಗೆ ಕಲೆಗಳು ಕೂಡ ತುಂಬ ಇರುತ್ತೆ, ಮೊಡವೆಗಳು ಇರುತ್ತೆ. ಇವುಗಳನ್ನೆಲ್ಲ ರಿಮೂವ್ ಮಾಡ್ಕೋಬೇಕಂದ್ರೆ ಈ ಕಡಲೆ ಹಿಟ್ಟಿನ ಪ್ಯಾಕನ್ನು ವಾರಕ್ಕೆ 1 ಸರಿ ಮಾತ್ರ ಹಾಕ್ಕೊಳ್ತಾ ಬರೋದ್ರಿಂದ ನಮ್ಮ ಮುಖ ಚೇಂಜ್ ಆಗ್ತಾ ಬರುತ್ತೆ. ಕಲರ್ ಬರುತ್ತೆ, ಕಲರ್ ಇರಲ್ಲ, ಕೆಲವೊಬ್ಬರು ತುಂಬ ಬ್ಲ್ಯಾಕ್ ಆಗಿರ್ತಾರೆ, ಕಲರ್ ಬರ್ತಾರೆ. ಹಾಗೆ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ, ಡಾರ್ಕ್ ಸರ್ಕಲ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ರಿಂಕಲ್ಸ್ ಇರುತ್ತೆ ಮುಖದಲ್ಲಿ, ಅದು ಕೂಡ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟು ಇದು ಕೊಡುತ್ತೆ. ಕೆಲವೊಬ್ಬರ ಮುಖದಲ್ಲಿ ತುಂಬಾ ಹೇರ್ಸ್ ಇರುತ್ತೆ, ಚಿಕ್ಕ ಚಿಕ್ಕದಾಗಿ ತುಟಿ ಗದ್ದ ಭಾಗದಲ್ಲಿ ತುಂಬ ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಕೂದಲು ಇರುತ್ತೆ. ಹಾಗೆ ತುಟಿಯ ಮೇಲೆ ಎಲ್ಲ ಕೂದಲುಗಳು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಆ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಕಡಲೆ ಹಿಟ್ಟು ಇರ್ಬೋದು, ಮೊಸರು ಇರ್ಬೋದು, ಹಾಗೆ ಲಿಂಬೆ ರಸ ಇರ್ಬೋದು, ಈ ಥರ ಫೇಸ್ ಪ್ಯಾಕ್ಗಳನ್ನು ಹಾಕ್ಕೊಳ್ತಾ ಬರೋದ್ರಿಂದ ನಮ್ಮ ಮುಖ ಫುಲ್ಲು ಗ್ಲೋ ಆಗುತ್ತೆ. ತುಂಬ ಚೆನ್ನಾಗಿ ಶೈನ್ ಬರುತ್ತೆ, ವೈಟಾಗಿ ಕಾಣಿಸುತ್ತೆ. ಹಾಗೆ ಮೊಡವೆಗಳೆಲ್ಲ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿ ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಕೊಳ್ಳೋ ಬದಲು ಈ ಥರ ನಾವು ಪ್ಯಾಕ್ಗಳನ್ನು ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕ್ಗಳನ್ನು ಮಾಡ್ಕೊಂಡ್ಬಿಡ್ಬೋದು ನಾವು. ತುಂಬ ಈಸಿ ಇದೆ, ಯಾರಾದ್ರೂ ಕೂಡ ಮನೆಯಲ್ಲಿನೇ ಇದನ್ನು ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ಫೇಶಿಯಲ್ ಖರ್ಚಿರಲ್ಲ, ಯಾವುದೂ ಇರಲ್ಲ. ಮನೆಯಲ್ಲಿ ಸಿಗುವಂಥ ಸುಲಭವಾಗಿ ಸಿಗುವಂಥ ಕಡಲೆ ಹಿಟ್ಟು ಇರ್ಬೋದು, ಲಿಂಬೆ ರಸ ಇರ್ಬೋದು, ಹಾಗೆ ಮೊಸರು ಇರ್ಬೋದು, ಯಾರ ಮನೆಯಲ್ಲಾದರೂ ಇದ್ದೇ ಇರುತ್ತೆ. ಅದನ್ನು ನೀಟಾಗಿ ಬಳಸ್ಕೊಂಡು ನಾವು ಫೇಸ್ ಪ್ಯಾಕ್ಗಳನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಮುಖ ಕ್ಲೀನಾಗಿ, ವೈಟಾಗಿ, ಬ್ರೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, 15ರಿಂದ 20 ನಿಮಿಷ ಅಪ್ಲೈ ಮಾಡಿದ ನಂತರ ಈ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡ್ತಾ ಬನ್ನಿ. ಮುಖ ಇರ್ಬೋದು, ಕೈ ಇರ್ಬೋದು, ಕಾಲು ಇರ್ಬೋದು, ಎಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲಿ ಸ್ವಲ್ಪ ಸ್ಕ್ರಬ್ ರೀತಿ ಮಸಾಜ್ ಮಾಡ್ಕೊಳ್ಳಿ. ಹೀಗೆ ಮಸಾಜ್ ಮಾಡ್ಕೊಳ್ತಾ ನಾವು ಮುಖವನ್ನು ತಣ್ಣೀರಿಂದ ಆಗಿರ್ಬೋದು, ಇಲ್ಲ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ನಮ್ಮ ಮುಖವನ್ನು ವಾಶ್ ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ಮುಖ ಗ್ಲೋ ಆಗುತ್ತೆ. ಎಷ್ಟೊಂದು ಶೈನಿಂಗ್ ಥರ ಕಾಣಿಸ್ತಾ ಇರುತ್ತೆ. ಕಡಲೆ ಹಿಟ್ಟು ತುಂಬಾ ಪವರ್ಫುಲ್ ಆಗಿರೋ ಕಡಲೆ ಹಿಟ್ಟನ್ನು ನಾವು ಯೂಸ್ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ಗ್ಲೋ ಆಗಿ ಕಾಣ್ತೀವಿ, ವೈಟಾಗಿ ಕಾಣ್ತೀವಿ, ಬ್ರೈಟಾಗಿ ಕಾಣ್ತೀವಿ. ವಾರದಲ್ಲಿ 1 ಸರಿ ಮಾತ್ರ ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮುಖ ನಿಮಗೆ ನಂಬೋಕ್ಕಾಗಲ್ಲ, ಎಷ್ಟೊಂದು ಕಲೆಗಳಿತ್ತು ಮುಖದಲ್ಲಿ, ಎಲ್ಲ ಕಲೆಗಳು ಮಾಯ ಆಗ್ತಾ ಇದೆ, ಮೊಡವೆಗಳೆಲ್ಲ ಹೋಗ್ತಾ ಇದೆ, ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗ್ತಾ ಇದೆ. ಹಾಗೆ ರಿಂಕಲ್ಸ್ ಎಲ್ಲ ಕೂಡ ಕಡಿಮೆ ಆಗ್ತಾ ಇದೆ, ಡಾರ್ಕ್ ಸರ್ಕಲ್ಲು ಕೂಡ ಕಡಿಮೆ ಆಗ್ತಾ ಇದೆ, ಆಮೇಲೆ ಐಲಿ ಸ್ಕಿನ್ ಕೂಡ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್.